ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ ತುಂಬಾ ಇಂಪಾರ್ಟೆಂಟ್ ಇದೆ. ಯಾರೆಲ್ಲ ಸರ್ಕಾರಿ ಕೆಲಸಗಳಿಗಾಗಿ ತಮ್ಮ ಅರ್ಜಿಗಳನ್ನು ಈಗಾಗಲೇ ಸಲ್ಲಿಸಿದ್ದೀರಾ, ವಿವಿಧ ಇಲಾಖೆಗಳಿಗೆ ಈಗಾಗಲೇ ಅರ್ಜಿಯನ್ನು ಆಹ್ವಾನಿಸಿದರು. ಉದಾಹರಣೆಗೆ ಹೇಳಬೇಕು ಅಂತಂದರೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, PDO ಆಗಿರ್ಬೋದು, ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಹುದ್ದೆಗಳಾಗಿರ್ಬೋದು. ಈ ಎಲ್ಲ ಅರ್ಜಿಗಳನ್ನು ಈಗಾಗಲೇ ಹೊರಡಿಸಿದ್ದು ಪರೀಕ್ಷೆಯ ದಿನಾಂಕವನ್ನು ಕೂಡ ನಿಗದಿಪಡಿಸಲಾಗಿತ್ತು. ಆದರೆ KPSC ಒಂದು ವತಿಯಿಂದ ವಯೋಸಡಿಲಿಕೆಯನ್ನು ಮಾಡಲಾಗಿದೆ. ಆ ವಯೋಸಡಿಲಿಕೆಯ ಕಾರಣದಿಂದಾಗಿ ಅರ್ಜಿಗಳನ್ನು ಮತ್ತೆ ಆಹ್ವಾನಿಸಲಾಗಿದ್ದು, PDO ವಿಷಯಕ್ಕೆ ಸಂಬಂಧಪಟ್ಟಂತೆ ದಿನಾಂಕವನ್ನು ನಾನು ಈ ಒಂದು ವಿಡಿಯೋ ಸೆಷನ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಯಾವ ಒಂದು ಕೆಟಗರಿಯವರು ಎಷ್ಟು ವಯೋಮಿತಿಯನ್ನು ಹೊಂದಿದರೆ, ಗರಿಷ್ಠ ವಯೋಮಿತಿಯನ್ನು ನೀವು ಹೊಂದಿದರೆ ಅರ್ಜಿಗಳನ್ನು ಸಲ್ಲಿಸಬಹುದು ಅನ್ನೋದ್ರ ಕೂಡ ನಾನೇನು ಹೇಳ್ತೀನಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಇನ್ಫಾರ್ಮೇಷನ್ ನಿಮಗೆ ಏನು ಇಂಪಾರ್ಟೆಂಟ್ ಅನಿಸಿದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿಕೊಳ್ಳಿ. ಅದರ ಜೊತೆಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಮಾಹಿತಿಯನ್ನು ಈಗ ಆರಂಭ ಮಾಡೋಣ. ಸ್ನೇಹಿತರೆ, ಈ ಒಂದು ಅಧಿಸೂಚನೆ ಏನಿದೆ 17ನೇ ತಾರೀಕು ಈ ಅಧಿಸೂಚನೆ ಹೊರಬಿದ್ದಿದ್ದು 2023-24 ಸಾಲಿನ ಗ್ರೂಪ್ ಸಿ ವೃಂದದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ PDO ಏನಿದೆ, ಈ ಒಂದು ಹುದ್ದೆ 150 ಹುದ್ದೆಗಳನ್ನು ಒಳಗೊಂಡಿತ್ತು. ನೇಮಕಾತಿಗೆ ಏನಾಗಿತ್ತು ಅಂತಂದರೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಈ ಹಿಂದೆ ಇದ್ದಂಥ ವಯಸ್ಸು ಸಾಮಾನ್ಯದವರಿಗೆ 35 ವರ್ಷ ಇತ್ತು. 2A 2B 3A ಅವರಿಗೆ 38 ವರ್ಷ ವಯೋಮಿತಿ ಇತ್ತು. ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಇವರಿಗೆ 40 ವರ್ಷಗಳು ಎಂದು ನಿಗದಿಪಡಿಸಲಾಗಿತ್ತು. ಈ ಹಿಂದಿನ ವಯಸ್ಸುಗಳ ಬಗ್ಗೆ ನಾನು ನಿಮಗೆ ಈಗ ಹೇಳಿದ್ದು. ಆದರೆ ಆದೇಶ ಸಂಖ್ಯೆ ಈಗೇನು ಹೊಸದಾಗಿ 3 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಮಾಡಿದ್ದಾರೆ. ಇದರ ಪ್ರಕಾರ ನಾವು ನೋಡೋದೇ ಆದರೆ ಸ್ನೇಹಿತರೆ, ಸಾಮಾನ್ಯ ಅಂದರೆ ನಾವೇನು ಜನರಲ್ ಅಂತ ಕರಿತೀವಿ, ಇವರಿಗೆ ಗರಿಷ್ಠ ಅಂದರೆ 38 ವರ್ಷಗಳ ಕಾಲ ಏನಾಗಿದೆ ನಿಮಗೆ ಸಡಿಲಿಕೆಯನ್ನು ಮಾಡಿದ್ದಾರೆ. ಈ ಹಿಂದೆ ಎಷ್ಟಿತ್ತು? 35 ವರ್ಷಗಳ ಕಾಲ ಇತ್ತು, ಈಗ 38 ಆಗಿದೆ. ಅದೇ ರೀತಿ ಪ್ರವರ್ಗ 2A 2B 3A 3Bಗಳಿಗೆ 41 ವರ್ಷಗಳ ಅವಕಾಶವನ್ನು ಕಲ್ಪಿಸಲಾಗಿದ್ದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇವರಿಗೇನಿದೆ 43 ವರ್ಷಗಳ ಕಾಲ ವಯೋ ಸಡಿಲಿಕೆಯನ್ನು ಮಾಡಲಾಗಿದೆ. ಸೊ ಯಾರೆಲ್ಲ ಈ ಒಂದು ಅರ್ಜಿಗಳನ್ನು ಸಲ್ಲಿಸಿಲ್ವೋ, PDO ಅಂತಕ್ಕಂಥದ್ದು ಒಂದು ಗ್ರೇಟ್ ಒಂದು ಹುದ್ದೆ ಅಂತ ಹೇಳ್ಬೋದು. ಈ ಹುದ್ದೆಗೆ ಯಾರೆಲ್ಲ ವಯೋಮಿತಿಯ ಕಾರಣದಿಂದಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಆಗಿಲ್ವೋ, ನೀವೆಲ್ಲರೂ ಕೂಡ ಸ್ನೇಹಿತರೆ ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಒಂದು ಕೆಟಗರಿಯನ್ನು ನೋಡ್ಕೊಳ್ಳಿ. ನಿಮ್ಮ ವಯಸ್ಸು ಅದರ ಒಂದು ಗರಿಷ್ಠ ಹಂತವನ್ನು ದಾಟಿಲ್ಲ ಅಂದರೆ ದಯವಿಟ್ಟು ಅರ್ಜಿಗಳನ್ನು ಸಲ್ಲಿಸಿ. ಸೊ ಏನು ಇನ್ಫಾರ್ಮೇಷನ್ ಇದೆ ಅಂತ ಮತ್ತೆ ನೋಡ್ತಾ ಹೋಗೋದೆ ಆದರೆ ಸ್ನೇಹಿತರೆ, ದಿನಾಂಕ ಯಾವಾಗ ಆರಂಭ ಆಗಿದೆ ಅಂದರೆ ಇವತ್ತು 18/9/2024 PDO ಹುದ್ದೆಗಳಿಗೆ ಮತ್ತೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು 3/10/2024 ಈ ಡೇಟ್ಗೆ ನಿಮ್ಗೆ ಏನಾಗಿದೆ, ಕೊನೆಯ ದಿನಾಂಕವಾಗಿದೆ ಅರ್ಜಿಯನ್ನು ಸಲ್ಲಿಸಲು. ಈ ಹಿಂದೆ ಯಾರಾದರೂ ನೋಡಿ, ವಿಶೇಷ ಸೂಚನೆಯಲ್ಲಿ ಕೋರಲಾಗಿದೆ, ಈ ಹಿಂದೆ ಯಾರಾದರೂ ತಾಂತ್ರಿಕ ಕಾರಣದಿಂದಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಗಿಲ್ವೋ ಅವರು ಕೂಡ ಏನು ಮಾಡ್ಬೋದು, ಅರ್ಜಿಯನ್ನು ಸಲ್ಲಿಸ್ಬೋದು. ವಯೋಮಿತಿಯನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಒಂದು ಏನು ನಿಯಮಗಳಿದೆಯೋ ಯಥಾವತ್ತಾಗಿ ಅದನ್ನೇ ನೀವೇನು ಮಾಡಬೇಕಾಗತ್ತೆ, ಅಪ್ಲೈ ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ಹಿಂದೆ ಏನು ನೇಮಕಾತಿಯನ್ನು ಹೊರಡಿಸಿದ್ರು ಅದರಲ್ಲೇ ಏನು ನಿಯಮಗಳಿದೆಯೋ, ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅನ್ನೋದಾಗಲಿ, ಎಷ್ಟು ಪರ್ಸೆಂಟೇಜ್ ಇರಬೇಕಾಗಿದೆ ಅನ್ನೋದಾಗಲಿ, ಈ ಹಿಂದೆ ಏನು ನೇಮಕಾತಿಗಾಗಿ ಅರ್ಜಿಯನ್ನು ಸಲ್ಲಿಸಲು ಕರೆದಾಗ ನಿಯಮಗಳಿದ್ವೋ ಅದನ್ನೇ ನೀವು ಕಂಟಿನ್ಯೂ ಮಾಡಬೇಕು. ವಯೋಮಿತಿಯಲ್ಲಿ ಮಾತ್ರ ಸಡಿಲಿಕೆಯನ್ನು ಮಾಡಲಾಗಿದೆ. ಸೊ ಈಗಾಗಲೇ ಆಯೋಗದ ಅಂತರ್ಜಾಲದಲ್ಲಿ ಏನು ಪ್ರಕಟಿಸಿರ್ತಕ್ಕಂತಹ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ದಿನಾಂಕದಲ್ಲಿ ಏನೂ ಬದಲಾವಣೆಗಳಿಲ್ಲ. ಈಗೇನು ಈ ಹಿಂದೆ ಹೇಳಿದ್ರು ಅದೇ ದಿನಾಂಕದಂದು ಪರೀಕ್ಷೆ ನಡೆಯುತ್ತೆ. ಕೇವಲ ಯಾರು
ಏನಂದರೆ ಈ ವಯೋಮಿತಿ ಸಡಿಲಿಕೆಯಿಂದಾಗಿ ಅವಕಾಶವನ್ನು ಪಡ್ಕೋತೀರ ನಿಮ್ಮ ಮಾತ್ರ ಅರ್ಜಿಗಳನ್ನು ಸಲ್ಲಿಸಲು ಆಹ್ವಾನಿಸಲಾಗಿದೆ. ಮತ್ತು ಈ ಹಿಂದೆ ಯಾರು ತಾಂತ್ರಿಕ ಕಾರಣಗಳಿಂದಾಗಿ ಅರ್ಜಿ ಸಲ್ಲಿಸಲಾಗಿಲ್ವೋ ಅವರಿಗೆ ಮಾತ್ರ ಈ ಅವಕಾಶವನ್ನು ಕೋರಲಾಗಿದೆ. ಫ್ರೆಂಡ್ಸ್, ನನ್ನ ಒಂದು ಈ ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಅಂತ ಅನಿಸಿದರೆ, ಈ ಮಾಹಿತಿ ನಿಮಗೆ ಅನುಕೂಲ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್.